ನಾನು ಮೊದಲು ಆಕ್ಟ್ ಮಾಡಿದ ಸೀರಿಯಲ್. ಲಕ್ಷ್ಮಣ ನಾಯಕ್ ಅಲ್ಲ, ಲಕ್ಷ್ಮಣ ನಾಯಕ್. ನನ್ನ ಅಮ್ಮನ ಇನ್ನೊಂದು ಹೆಸರು. ಎಮ್ಮೆ ಬೋಸಿಲಿ ತಿಂತದಲ್ಲ ಅಂತ. ನನ್ಗೆ ತುಂಬಾ ಇಷ್ಟವಾದ ಹಣ್ಣು. ನಾನು ಮೊದಲು ಕೆಲಸ ಮಾಡಿದ ಹಾಸ್ಪಿಟಲ್. ಯಜಮಾನ್ರು ಕೂತಿದ್ದಾರೆ ಹೋಳಿಗೆ ತಿಂತ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರ? ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನನ್ನ ಹತ್ರ ಏನಿದೆ ಅಂದರೆ ಚೀಟಿ ಇದೆ. ಇಲ್ಲಿ ನೋಡಿ, 4 ಜನ ಕೂತಿದ್ದಾರೆ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು, ಇವರಿಬ್ಬರು ನನ್ನ ಅಣ್ಣನ ಮಕ್ಕಳು. ಇಲ್ಲಿ ನಮ್ಮ ಯಜಮಾನ್ರು ಕೂತಿದ್ದಾರೆ ಹೋಳಿಗೆ ತಿಂತ. ಮಾ, ನೀನು ಸಪೋರ್ಟ್ ಮಾಡೋಂಗಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಇವ್ರು ಸ್ವಲ್ಪ ಮೋಸ ಮಾಡ್ತಾರೆ. ಸೊ ಯಾರಿಗೂ ಸಪೋರ್ಟ್ ಮಾಡೋಂಗಿಲ್ಲಮ್ಮ. ಸೊ ಇವಾಗ ಏನು ಅಂದರೆ, ಇವತ್ತೇನಪ್ಪ ಅಂದರೆ, ನನ್ನ ಬಗ್ಗೆ ಇವ್ರಿಗೆ ಆಲ್ಮೋಸ್ಟ್ ನನ್ನ ಬಗ್ಗೆ ಗೊತ್ತಿದೆ, ತುಂಬಾ ಗೊತ್ತಿದೆ. ಸೊ ನೋಡೋಣ ಎಷ್ಟೆಷ್ಟು ತಿಳ್ಕೊಂಡಿದ್ದಾರೆ ಅಂತೇಳಿ. ಇವಳು ಆ್ಯಕ್ಚುಲಿ ನನ್ನ ಜೊತೆನೇ ಒಂದು 3-4 ವರ್ಷ ಬೆಂಗಳೂರಲ್ಲೇ ಇದ್ಲು. ಸೊ ಇವಳಿಗೆ ಒಂಚೂರು ಗೊತ್ತಿರುತ್ತೆ, ಬಟ್ ಇವ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಸೊ ಒಂದು 15 ಕ್ವಶನ್ ರೆಡಿ ಮಾಡಿದ್ದೀನಿ. ಯಾರು ಗೆಲ್ತಾರೆ ನೋಡೋಣ. ರೆಡಿನಾ? ಅಣ್ಣ ಮಕ್ಕಳು ವರ್ಸಸ್ ಅಕ್ಕ ಮಕ್ಕಳು. ಇರಿ 1 ನಿಮಿಷ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಏನಾಗಿದೆ ಅಂದರೆ, ನಾನು ಯಾವ್ಯಾವ ಕ್ವಶನ್ ಕೇಳ್ಬೋದು ಅಂತ ನಮ್ಮಮ್ಮ, ಅವರಮ್ಮ, ನಮ್ಮ ಹಸ್ಬೆಂಡು ಮತ್ತು ನಮ್ಮಪ್ಪ ಎಲ್ಲರ ಹತ್ರನೂ ವಿಷಯ ಕೇಳಿ ಇವ್ರು ತಿಳ್ಕೊಂಡಿದ್ದಾರೆ. ಬಟ್ ನಾನು ಅವ್ರಿಗೆ ಗೊತ್ತಿರೋ ಕ್ವಶನ್ಸ್ ನಾನು ಕೇಳಲ್ಲ. ನಾನು ಎಲ್ಲ ಉಲ್ಟಾ ಕ್ವಶನ್ಸ್ ಕೇಳ್ತೀನಿ. ನೋಡೋಣ, 15ಕ್ಕೆ 15 ಅಂತೆ. ಕೇಳ್ತೀಯಲ್ಲ ಆ ಥರ ಏನಂತ ಉಲ್ಟಾ ಕ್ವಶನ್ಸ್. ಓಕೆ, ಬರೀ ಇಂತವೆ. ನನ್ನ ಮೊದಲನೇ ಪ್ರಶ್ನೆ, ನಾನು ಹುಟ್ಟಿದ ಸ್ಥಳ ಯಾವುದು? ನಿಧಾನಕ್ಕೆ ಮಾತಾಡ್ರಿ. ಇಲ್ಲಿ ನೋಡ್ರಿ, ನನ್ನ ಊರಲ್ಲ, ನಾನು ಹುಟ್ಟಿದ ಸ್ಥಳ. ತೋರಿಸಿ, ಏನ್ ಬರ್ತಿದ್ದೀರಾ? 500. ಕರೆಕ್ಟ್ ಆನ್ಸರ್. 500 ಅಲ್ಲ, ಅದು 500. ನನ್ನ ಫೇವ್ರೆಟ್ ಸ್ವೀಟ್ ಇದು ಗೊತ್ತಿರುತ್ತಾರೆ. ಏಯ್ ಮಾ, ರಸಮಲೈ. ಓಕೆ. ನಾನು ಮೊದಲನೇ ಬಾರಿ ಹಾಸ್ಟೆಲ್ಗೆ ಸೇರಿದ ಊರು. ಬರದ್ರಾ? ತೋರಿಸಿ. ಸೊ ಆನ್ಸರ್ ಈಸ್ ನಾನು ಕಾರ್ ತಗೊಂಡ ವರ್ಷ. ಬೇಕಾದ್ರೆ ನಿಯರ್ ಯಾರು ಹೇಳ್ತೀರಾ ಅವ್ರಿಗೆ ಕನ್ಸಿಡರ್ ಮಾಡ್ತೀನಿ. ಬರೀ ಅಮ್ಮು, ಬರದ್ರಾ? ಡಿಸ್ಕಸ್ ಮಾಡಿ ಬರಿಬೋದು ನೀವು. ಓಕೆ, ರೆಡಿನಾ? ಬೇಗ ರೆಡಿನಾ ಇಬ್ರು? ಹಾ, ತೋರಿಸಿ. 2019. ಆನ್ಸರ್ ಈಸ್ ರಾಂಗ್. 2018. ಇಬ್ರಿಗೂ ಇಲ್ಲ. ಈಕ್ವಲ್ ಆಗಿ ಹೇಳಿ. ನನ್ನ ಅಪ್ಪನ ಹೆಸರು ಅಂದ್ರೆ ನನ್ನ ಅಜ್ಜನ ಹೆಸರು. ಏ ಮಾ, ಪ್ಲೀಸ್ ಮಾ, ದೂರ ಹೋಗು. ಇದು ಮೋಸ, ಇದು ಹಂಗ್ ಮಾಡಂಗಿಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ. ನೀನ್ ಆಗ್ಲೇ ನೋಡಿದ್ಯಾ? ಪ್ಲೀಸ್ ಹಂಗ್ ಮಾಡಂಗಿಲ್ಲ ಮಾ. ನೀನ್ ಮೋಸ ಹಂಗ್ ಮಾಡ್ಬೇಡಮ್ಮ ಪ್ಲೀಸ್. ಏನು ಹೇಳ್ಕೊಟ್ಟಿಲ್ಲ ನೇನ. ಅವ್ರು ಏನ್ ಬರ್ದವ್ರ ಯಾರಿಗ ಗೊತ್ತು. ಬರದ್ರಾ? ತೋರಿಸಿ. ಏನ್ ನಿಮ್ಮ ಆನ್ಸರ್? ಓಕೆ, ನೀ ಲಕ್ಷ್ಮಣ ನಾಯಕ್ ಅಲ್ಲ, ಲಕ್ಷ್ಮಣ ನಾಯಕ್. ಸೊ ಅವಳು ಬರ್ತಿರೋದೇನು? ಲಕ್ಷ್ಮಣ ನಾಯಕ್ ಬರ್ದಿದ್ದಾರೆ. ಲಕ್ಷ್ಮಣ ನಾಯಕ್. ಲಕ್ಷ್ಮಣ ನಾಯಕ್ ಅದು. ಮಾ, ನನ್ನ ಗಂಡನ ಡೇಟ್ ಆಫ್ ಬರ್ತ್. ಮಾ, ದೂರ. ಇದಕ್ಕೆ ಯಾರಿಗೂ ನಾನು ಪಾಯಿಂಟ್ಸ್ ಕೊಡ್ತಾ ಇಲ್ಲ. ನಮ್ಮ ಯಜಮಾನ್ರು ಕಿವಿಲಿ ಹೇಳ್ಕೊಟ್ರು, ನಾನು ನೋಡಿದೆ. ನಾನು ಮೊದಲು ಕೆಲಸ ಮಾಡಿದ ಹಾಸ್ಪಿಟಲ್. ತೋರಿಸಿ. ಉಷಾ ನರ್ಸಿಂಗ್ ಹೋಮ್. ಕರೆಕ್ಟ್ ಇದೆ. ಇವ್ರದ್ದು 5 ಪಾಯಿಂಟ್ ಆಗಿದೆ, ಇವ್ರದ್ದು 3 ಪಾಯಿಂಟ್ ಆಗಿದೆ. ನನ್ನ ನೆಕ್ಸ್ಟ್ ಕ್ವಶನ್. ಇಲ್ಲ 3. ಸೊ ನೆಕ್ಸ್ಟ್, ನಾವು ಮದುವೆಯಾದ
ದಿನ. ದಿನ ಅಂದ್ರೆ ಡೇಟ್. ಮಂತು ಡೇಟು. ಮಂತು ಡೇಟ್ ಅಷ್ಟೇ. ಬರದ್ರಾ? ಬರ್ದ್ವಿ. ಓಕೆ, ತೋರಿಸಿ. ಏನು ಆನ್ಸರ್? 10 ಮೇ. ನಿಂದು? 18 ರಾಂಗ್ ಆನ್ಸರ್. ಮೇ 10th ನನ್ನ ಮದುವೆ ಆಗಿದ್ದಿನ. ನನಗೆ ಇಷ್ಟವಾದ ಕ್ರೀಡೆ ಅಂದ್ರೆ ನಾನು ತುಂಬಾ ಇಷ್ಟಪಡೋ ಆಟ. ಗಂಡ ಜೊತೆ ಜಗಳ ಆಡೋದು. ಗೇಮ್. ಫೇವರೇಟ್ ಗೇಮ್. ಗಂಡ ಜೊತೆ ಜಗಳ ಆಡೋದು. ಗಂಡಂಗೆ ಬೈಯೋದು ಅಂತ ಬರೀರಿ. 2 ಪಾಯಿಂಟ್ ಕೊಡಿಸ್ತೀನಿ. ಬರದ್ರಾ? ತೋರಿಸಿ. ಶಟ್ಕಾಕ್. ಓಕೆ. ಶಟಕಾಕ್. ಓಕೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. Shuttle bat ಅಂತ. ಆನ್ಸರ್ ಕರೆಕ್ಟ್ ಇದೆ. ನನ್ನ ಬೆಸ್ಟ್ ಫ್ರೆಂಡ್ ಹೆಸರು, ಹುಡುಗಿ ಹೆಸರು. ನನ್ನ ಬೆಸ್ಟ್ ಫ್ರೆಂಡ್. ಪಿಂಕು, ಯೋಚನೆ ಮಾಡು. ನಾನೇ ಅವಳ ಬೆಸ್ಟ್ ಫ್ರೆಂಡ್. ಬರದ್ರಾ? ಬರದ್ರಾ? ತೋರಿಸಿ. ಕರೆಕ್ಟ್ ಆನ್ಸರ್. ಇಬ್ರಿಗೂ ಒಂದೊಂದು ಪಾಯಿಂಟ್. ನನಗೆ ತುಂಬ ಇಷ್ಟವಾದ ಹಣ್ಣು. ಇದನ್ನ ಯಾರೂ ಬರೆಯಲ್ಲ. ನಾನು ಡೈಲಿ ತಿನ್ನೋ ಹಣ್ಣಲ್ಲ, ನನ್ಗೆ ಇಷ್ಟ ಆಗಿದ್ದ ಹಣ್ಣು ಬೇರೆ ಇದೆ. ಯೋಚನೆ ಮಾಡ್ರಿ. ನೀನು ಯಾವ ಹಣ್ಣು ತಿಂದೀಯಾ ನಮ್ಗೇನು ಗೊತ್ತು? ನಿನಗೂ ಗೊತ್ತಿಲ್ಲಮ್ಮ? ನನಗೇನು ಗೊತ್ತು? ನೀನು ಎಲ್ಲ ಹಣ್ಣು ಸಿಕ್ಕಿದೆಲ್ಲ ಒಳ್ಳೆ ಹಸು ತಿಂದಂಗೆ ತಿಂದಾಕ್ತೀಯ ಅಲ್ಲ. ಎಮ್ಮೆ ಬೋಸಿಲಿ ತಿಂತದಲ್ಲ ಹಿಂಗೆ ಅಂತ ಹಂಗೆ ತಿಂದಾಕ್ತೀಯ. ಇಲ್ಲಮ್ಮ, ನಿನಗೆ ಗೊತ್ತಿರುತ್ತೆ. ನಾನು ಎಲ್ಲೇ ಹೋದ್ರು ನಿಲ್ಲಿಸಿ ತಿಂತೀನಿ. ಅಮ್ಮ ಅಂತ ಹೇಳ್ಬಾರ್ದು ಪ್ಲೀಸ್. ಬರದ್ರಾ? ನೀವು ಬರದ್ರಾ? ಓ, ಹೇಳ್ಕೊಟ್ಟ? ನಾನೇನು ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟಿಲ್ಲ. ಓಕೆ, ಇವಳು ಸರಿ ಹೇಳಿದ್ದು. ತೋರಿಸಿ. ಏನಿಬ್ರದ್ದು? ಕಿವಿ ಹಣ್ಣ? ಅಳ್ಸೋಗಿರೋ ಹಣ್ಣು. ಹಲಸಿನ ಹಣ್ಣು. ಸೊ ಇವಾಗ ಪಾಯಿಂಟ್ ಎಷ್ಟಾಯ್ತು? 6, 8. 6, 8. ಓಕೆ, ರೆಡಿ? ನನ್ನ ಮುಂದಿನ ಪ್ರಶ್ನೆ. ಬರ್ಕೊಂಬಿಡ್ರಿ ಎಲ್ಲರೂ. ಈ ಕಡೆ ನೋಡ್ಬಿಡ್ರಿ. ಬಂದ್ಬಿಡುತ್ತೆ ಇವೆಲ್ಲ. ನಾನು ಬೆಂಗಳೂರಿಗೆ ಬಂದ ವರ್ಷ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ನಿಯರ್ ಯಾರು ಇರ್ತಾರೋ ಅವ್ರಿಗೆ ಕನ್ಸಿಡರ್ಡ್. ಯೋಚನೆ ಮಾಡಿ ಬರೀರಿ. ಯೋಚನೆ ಮಾಡಿ ಬರೀರಿ. ಓಕೆ ಓಕೆ, ಬರ್ದಿದ್ದೀರಾ? ಇಬ್ರದ್ದು ರಾಂಗೇ ಇರುತ್ತೆ. ಬರ್ದಿದ್ದೀರಾ? ಬರ್ದಿದೀವಿ. ತೋರಿಸಿ. 2007. 7. ಕರೆಕ್ಟ್ ಬರ್ದ್ಬಿಟ್ಟಾರ. 2007 ಎಲ್ಲಿ ಬರ್ತಾ? ಅವಳು ಇನ್ನೇ 9ನೇ ಕ್ಲಾಸ್ ಏನೋ ಆಯ್ತಮ್ಮ ಬಂದು. 9ನೇ ಕ್ಲಾಸ್ ಇರ್ಬೇಕು. ಇರ್ಲಿ ಬಿಡು, ಪರವಾಗಿಲ್ಲ. ನೋಡ್ದಾ, ಪಾಯಿಂಟ್ಸ್ ಟೇಬಲ್ ಚೇಂಜ್ ಆಯ್ತು. ಚೇಂಜ್ ಆಯ್ತು. ಇವಾಗ ಎಷ್ಟು? ಇವ್ರದ್ದು 7, ಇವ್ರದ್ದು 7, 8. ಓಕೆ, ರೆಡಿ? ನನ್ನ ಮುಂದಿನ ಪ್ರಶ್ನೆ. ನಾನೆಲ್ಲಿ ಇಲ್ಲಿ ಕೇಳಿಸ್ಕೊಳ್ಳಿ. ನನ್ನ ಅಮ್ಮನ ಇನ್ನೊಂದು ಹೆಸರು. ಏಯ್ ಏಯ್ ಬಾಯಿ. ಓಕೆ, ತೋರಿಸಿ. ತುಳಸಿಬಾಯಿ. ಕರೆಕ್ಟ್ ಹೆಸರು ಅಲ್ವಾ? ಕರೆಕ್ಟ್ ಅಮ್ಮ? ಅಯ್ಯೋ, ಇದು ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಿಜ, ನಾನು ಹೇಳಲ್ಲ ಅನ್ಕೊಂಡು. 9, 8. ಓ, ಪರವಾಗಿಲ್ಲ, ಹತ್ರ ಇದ್ದೀರಾ. ಯಾರು ಗೆಲ್ತಾರೆ ಅವ್ರಿಗೆ ಇಷ್ಟ ಆಗೋ ಸ್ವೀಟ್ಸ್ ತಿನ್ನಿಸ್ತೀನಿ ಇವತ್ತು. ಓಕೆ, ರೆಡಿ? ಎಷ್ಟು? ಇವ್ರದ್ದು 8, ಅವ್ರದ್ದು 9. ನಾನು ಮೊದಲು ಆಕ್ಟ್ ಮಾಡಿದ ಸೀರಿಯಲ್. ಆ ಕಡೆ ಎಲ್ಲೂ ನೋಡಂಗಿಲ್ಲ ಅಣ್ಣ. ನನಗೆ ಗೊತ್ತಿಲ್ಲ. ಗೊತ್ತಿದೆ ಹಂಗೆ ಹೇಳ್ಕೊಡ್ಬೇಡಮ್ಮ. ನನಗೆ ಗೊತ್ತಿಲ್ಲ ನೈನಾ. ಇವ್ರು ಏನೇನೋ ಬರೀತಾವ್ರೆ. ಇಲ್ಲ, ನೀನ್ ಯಾವ ಮಾಡಿರೋದು? ಸೀರಿಯಲ್ ಮಾಡಿದ್ಯಾ ನೀನು? ರೆಡಿನಾ? ತೋರಿಸಿ. ಬರ್ದಿದ್ಯಾ? ಅದು ಮೂವಿ. ಅದು ಸೀರಿಯಲ್ ಅಂದ್ರ ನಿನ್ನಾನೆ ಹೇಳ್ಕೊಟ್ಟಿಲ್ಲ. ನಾನು ಇದು ಹೇಳಿಲ್ಲ. ನನಗ್ ನಿಜ ಗೊತ್ತಿಲ್ಲ ಅದು. ನಾನು ಹೇಳಿದ್ದು ಸೀರಿಯಲ್, ಮೂವಿ ಅಲ್ಲ. ಅವನು ಮತ್ತೆ ಶ್ರಾವಣಿ ಅಂತ ಹೇಳಿ. ಇದು ಶ್ರಾವಣಿ ಅಲ್ಲ, ಒಂದು 9 year ಬ್ಯಾಕ್. ನಾನು ಆಕ್ಚುಲಿ ಏನ್ ಹೇಳಿದೆ ಗೊತ್ತಾ? ಶ್ರಾವಣಿ ಸುಬ್ರಹ್ಮಣ್ಯ ಅಂತ ಹೇಳ್ದೆ ನಿಧಾನಕ್ಕೆ. ಬಟ್ ಅವ್ರು ಕರೆಕ್ಟ್ ಆಗಿ ಬರ್ದ್ಬಿಟ್ರು. ಈಗ ಎಷ್ಟು ಪಾಯಿಂಟ್ಸ್ ಇಬ್ರಿಗೂ? 9. ಲಾಸ್ಟ್ ಕ್ವಶನ್ ಕೇಳ್ತೀನಿ. ಲಾಸ್ಟ್ ಕ್ವಶನ್. ಯಾರು ಮಕ್ಕಳು ಗೆಲ್ತಾ ಇದ್ದಾರೆ. ಏನ? ತವ್ರ ಮನೆ ಮಕ್ಕಳು
ಇಬ್ರು ತವ್ರ ಮನೆ ಇವ್ರ ತವ್ರ ಮನೆ ಮಕ್ಳು, ಅವ್ರ ತವ್ರ ಮನೆ ಮಕ್ಳಲ್ಲ, ಎಲ್ರು ತವ್ರ ಮನೆ ಅವ್ರು ಬೇರೆಯವ್ರ ಮನೆಯವರು, ಇವ್ರ ತವ್ರ ಮನೆ. ರೆಡಿನಾ? ನೆಕ್ಸ್ಟ್ ಕ್ವಶನ್. ಇದು ಎಲ್ರು ಹೇಳ್ತೀರಾ ಅನ್ಸುತ್ತೆ. ಅಮ್ಮ ನೀನ್ ಸ್ವಲ್ಪ ದೂರ ಸರಿಮಾ, ನೀನ್ ಹೇಳ್ಕೊಡೋ ಚಾನ್ಸಸ್ ಇರುತ್ತೆ. ನಾನು ನಿಜ ಹೇಳ್ಕೊಡ್ತಿಲ್ಲ. ಸರಿ ಅಲ್ಲಿ ಕೂತ್ಕೋಬೇಕಾ? ಆ ಕಡೆ ನನ್ನ ಫೇವ್ರೆಟ್ ಕಲರ್. ಫೇವ್ರೇಟಾ? ನಿನ್ಗೆಲ್ಲಾನು ಇಷ್ಟ. ತೋರಿಸಿ. ಏಯ್ ನೀನ್ ತೋರಿಸ್ತಾ ಇದೀಯಾ? ಪಿಕ್ ಅಂತೆ, ಪಿಕ್ ಅಂತೆ, ಪಿಂಕ್. ಆನ್ಸರ್ ಪಿಂಕ್. ಇಬ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಪಿಕ್ ಅಂತೆ. So, ಏನಾಗಿದೆ ಅಂದ್ರೆ ಇವಾಗ ಇಬ್ರದ್ದು ಟೈ ಆಗಿದೆ. ಸೊ ಏನ್ ಲಾಸ್ಟ್ ಕ್ವಶನ್ ಏನ್ ಕೇಳಿಮ್ಮ? ಲಾಸ್ಟ್ ಕ್ವಶನ್ ಏನ್ ಕೇಳಿ? ಟೈ ಆಗಿದೆ. ನಯನ ನನಗೆ ಮೊದಲು ಹೊಡೆದ ದಿನ ಯಾವುದು? ಅದು ಕ್ವಶನ್ ಅಲ್ಲ, ಸುಮ್ಮನೆ ಕುತ್ಕೊಳ್ಳೆ. ಸೊ ಏನಾಗಿದೆ ಅಂದ್ರೆ ಇವಾಗ ಇಬ್ರದ್ದು ಟೈ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಇಬ್ರು ನನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಆಕ್ಚುಲಿ ಇವ್ರಿಗೆ ಆನ್ಸರ್ ಎಲ್ಲ ಗೊತ್ತಿರಲ್ಲ. ಲಾಸ್ಟ್ ನಾನೊಂದು ಕ್ವಶನ್ ಕೇಳ್ತೀನಿ ನಿನ್ ಬಗ್ಗೆ ಹೇಳಕ್ಕೆ. ಕರೆಕ್ಟಾಗಿ ಒಳ್ಳೆ ಕ್ವಶನ್. ಓಕೆ, ಹಾ ಇರಿ ನೋಡೋಣ ಕೇಳ್ತಾರಂತೆ. ನಯನಗೆ ತುಂಬಾ ತುಂಬಾ ಇಷ್ಟವಾದ ವ್ಯಕ್ತಿ ಯಾರು? ಬರೀರಿ, ಇಬ್ರು ಬರೀರಿ. ಬರೀರಿ. ನೀನು ಬರೀ ನಯನ, ನೋಡ್ದೆ ಇದ್ರ ಆ ಕಡೆ ತಿರ್ಸು, ಆ ಕಡೆ ತಿರ್ಸು. ಇರಿ ತೋರಿಸ್ಬೇಡ್ರಿ ಇವಾಗ್ಲೇ. ತುಂಬಾ ಜನ ಇದ್ದಾರೆ. ಏಯ್ ಒಬ್ರು ಹೆಸರು ಬರೀ. ಒಬ್ರದೇ ನಾ ಬರಿಯಲ್ಲಪ್ಪ, ಕಾಪಿ ಹೊಡ್ಕೊಂಬಿಟ್ಲು. ನಾ ಬರಿಯಲ್ಲ, ನಾ ಬರಿಯಲ್ಲ, ನಾ ಬರಿಯಲ್ಲ. ಯಪ್ಪ ಎಷ್ಟ್ ಸರಿ ಚೇಂಜ್ ಮಾಡ್ತಾಳೆ ಹೇಳು. ಬೇಡ, ಇಲ್ಲ ಇದಕ್ಕೆ ಆನ್ಸರ್. ಬರೀ ಇರ್ಲಿ. ಇಲ್ಲ ಏನಿಲ್ಲ ಏನಿಲ್ಲ, ಇದು ಟೈ ಆಗುತ್ತೆ. ಬೇಡ ಬೇಡ ಹೇಳು ನೀನು. ಇಷ್ಟೇ. ಇವರು ಇದ್ದಾರೆ. ಕ್ವಶನ್ ಕೇಳಿದೀನಿ, ಬರೀ ಬರೀ ನೀನ್ ಸ್ಲೇಟ್ ಅಲ್ಲಿ ಬರೀ. ಇವರೆಲ್ಲ ವಾಪಸ್ ಕಾಟ್ ಹೊಡೆದು ಬರ್ತಿದ್ದಾರೆ. ನೀನ್ ಬರೀ ಅದನ್ನ ನೋಡ್ತಾ ಇದ್ರೆ ಯಾಕೆ ನೀನ್ ಯಾಕೆ ನೋಡ್ತಾ ಇದೀಯಾ? ಗಂಡನ್ ಬಿಟ್ಟು ಗಂಡನ್ ಬಿಟ್ಟು ಅವೆಲ್ಲ ಕತೆ ಇಲ್ಲ. ಇಷ್ಟವಾದ ವ್ಯಕ್ತಿ ಯಾರು? ಬರೀ ಅಷ್ಟೇ, ಸಿಂಪಲ್. ನಮ್ಮ ಯಜಮಾನ್ರು. ಮತ್ತೆ ಟೈ ಆಯ್ತಲ್ಲ, ಇನ್ನೊಂದು ಕೇಳ್ತೀನಿ. ಇಲ್ಲ ಇವಳಮ್ಮ ಅಂತ ಬರ್ದವಳೆ. ಸುಳ್ಳು, ಶುದ್ಧ ಸುಳ್ಳು. ಇದು ಕ್ವಶನ್ ಅಲ್ಲ, ಇದು ಸುಮ್ನೆ ಅವ್ರು ಕೇಳಿರೋದು ಕ್ವಶನೇ ಅದು. ಇಲ್ಲ. ಸೊ ನಾನ್ ಮಾಡಿರೋ ಪ್ರಶ್ನೆಗೆ ಮಾತ್ರ ಅವ್ರು ಆನ್ಸರ್ ಮಾಡಿರೋದು. ಸೊ ಇವರು 10. ಓಕೆ, ಇನ್ನೊಂದು ಕ್ವಶನ್. ಇರಮ್ಮ ಒಂದ್ ನಿಮಿಷ, ಬೇಡ, ನೀನು ಮುಂಚೆನೆ ಪ್ಲಾನ್ ಮಾಡ್ಬೇಕಿತ್ತು. ಇವಾಗ ಇವರು 10 ಪಾಯಿಂಟ್ ಗೆದ್ದಿದ್ದಾರೆ, ಇವರು 10 ಪಾಯಿಂಟ್ ಗೆದ್ದಿದ್ದಾರೆ. ಇವ್ರಿಗೆ ಸಿಗ್ತಾ ಇದೆ ಇವತ್ತು. ಇವ್ರಿಗೆ ಇಷ್ಟ ಆಗೋ ಸ್ವೀಟ್ಸ್ನ ತರಿಸ್ಕೊಡ್ತೀನಿ. ಗೇಮ್ ಎಲ್ಲ ಮುಗೀತು. ನಾನು ಅನ್ಕೊಂಡಿರ್ಲಿಲ್ಲ ಇವ್ರಿಗೆ ಇಷ್ಟೊಂದು ಗೊತ್ತಿರುತ್ತೆ ಅಂತ. ಹೆಂಗೋ ಆನ್ಸರ್ ಹೇಳಿದ್ರು. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ. ಬಾಯ್ 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 ಬಾಯ್.